ಮಾತುಗಾರಿಕೆಯಿಂದಲೇ ಹೆಸರು ಮಾಡಿರುವಂತಹ ಬಿಜೆಪಿಯ ಯುವ ಮುಖಂಡ ತೇಜಸ್ವಿ ಸೂರ್ಯ ಲಂಡನ್ಗೆ ಹೋಗ್ತಿದ್ದಾರೆ. ಇದರಲ್ಲೇನು ವಿಶೇಷ ಅಂತೀರಾ? ಎಸ್, ವಿಶೇಷ ಇದೆ. ಅದೇನಪ್ಪ ಅಂದರೆ ತೇಜಸ್ವಿ ಸೂರ್ಯ ತಾನಾಗಿಯೇ ಲಂಡನ್ಗೆ ಹೋಗ್ತಿರೋದಲ್ಲ, ಬ್ರಿಟಿಷ್ ಹೈಕಮಿಷನ್ ಅವರನ್ನು ಕರೆಸ್ಕೊಳ್ತಿದೆ. ಯಾಕೆ ಎನ್ನುವ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ ನೋಡಿ. ಭಾರತದಲ್ಲಿ ಸುಮಾರು 8-10,000 ವರ್ಷಗಳ ಒಂದು ಸಿವಿಲೈಸೇಷನ್ ಇದೊಂದು ಸಂಸ್ಕೃತಿ ಇದು. ಸೊ ಇಲ್ಲಿನ ಆ ಒಂದು ಕಲ್ಚರಲ್ ಯೂನಿಟಿ ಏನಿದೆ, ಆ ಕಲ್ಚರಲ್ ಯೂನಿಟಿ ಈ ದೇಶದಲ್ಲಿ ಪೊಲಿಟಿಕಲ್ ಯೂನಿಟಿ ಕೊಟ್ಟಿರುವಂಥದ್ದು. ಸೊ ಆದ್ದರಿಂದ ಈ ಸಂಗತಿಯನ್ನು ನಾನು ಬ್ರಿಟನ್ನಲ್ಲಿ ಹೇಳಬೇಕು ಅಂತಿದ್ದೀನಿ. ತೇಜಸ್ವಿ ಸೂರ್ಯ ವೃತ್ತಿಯಲ್ಲಿ ವಕೀಲ, ಉತ್ತಮ ವಾಗ್ಮಿ, ಬಹುತೇಕ ಟಿವಿ ಚಾನೆಲ್ಗಳಲ್ಲಿ ವಾರಕ್ಕೊಮ್ಮೆಯಾದ್ರೂ ಕಾಣಸಿಗುವ ಇವರು ಇಂದು ಲಂಡನ್ಗೆ ತೆರಳಿದ್ದಾರೆ. ಅರೆ, ಇದರಲ್ಲೇನು ವಿಶೇಷ ಅಂತೀರಾ? ಅಂದ ಹಾಗೆ ಇವರನ್ನ ಬ್ರಿಟಿಷ್ ಹೈಕಮಿಷನ್ ಲಂಡನ್ಗೆ ಕರೆಸಿಕೊಳ್ತಿದೆ. ಲಂಡನ್ನಲ್ಲಿ ಇದೇ ತಿಂಗಳ 15ರಿಂದ 26ರವರೆಗೆ ಬ್ರಿಟಿಷ್ ಹೈಕಮಿಷನ್ ವಿವಿಧ ರಾಷ್ಟ್ರಗಳ ಯುವ ರಾಜಕಾರಣಿಗಳ ಸೆಮಿನಾರ್ ಏರ್ಪಡಿಸಿದೆ. ಈ ಸೆಮಿನಾರ್ಗೆ ಪ್ರತಿ ರಾಜ್ಯಗಳಿಂದ ಒಬ್ಬೊಬ್ಬ ಯುವ ರಾಜಕಾರಣಿಗಳನ್ನ ಆಯ್ಕೆ ಮಾಡಲಾಗಿದ್ದು, ಕರ್ನಾಟಕದಿಂದ ತೇಜಸ್ವಿ ಸೂರ್ಯ ಆಯ್ಕೆಯಾಗಿದ್ದಾರೆ. ಬ್ರಿಟನ್ ಪಾರ್ಲಿಮೆಂಟ್ನ ಸದಸ್ಯರುಗಳ ಜೊತೆಗೆ ಭೇಟಿ, ಮತ್ತು ಅಲ್ಲಿನ ಮಂತ್ರಿಗಳ ಜೊತೆಗೆ ಭೇಟಿ, ಮತ್ತು ಲಂಡನ್ನ ಮೇಯರ್ ಜೊತೆಗೆ ಸಂವಾದ, ಅರ್ಬನ್ ರಿಜುವಿನೇಷನ್ ಪ್ಲ್ಯಾನ್ಗಳು, ಇದ್ರ ಬಗ್ಗೆ ಚರ್ಚೆ, ಅಲ್ಲಿರುವಂಥ ಉದ್ಯಮಿಗಳು, ಅಲ್ಲಿನ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯ ಓನರ್ಗಳು, ಬಿಸ್ನೆಸ್ ಓನರ್ಸ್ಗಳು, ಅವ್ರ ಜೊತೆಗೆ ಒಂದಿಷ್ಟು ಭೇಟಿ, ಈ ಎಲ್ಲ ಸಂಗತಿಗಳು ಅಲ್ಲಾಗೋದಿದೆ. ವಿಶೇಷ ಅಂದ್ರೆ ಭಾರತದಿಂದ ಆಯ್ಕೆಯಾದವರಲ್ಲಿ ಎಲ್ಲರೂ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರು. ಆದರೆ ತೇಜಸ್ವಿ ಸೂರ್ಯ ಮತ್ತು ಕಾಶ್ಮೀರದ ಬಿಜೆಪಿಯ ಮಹಿಳಾ ಮುಖಂಡೆ ಹಿನಾ ಭಟ್ ಮಾತ್ರ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದಿದ್ರೂ ಆಯ್ಕೆಯಾಗಿ ಗಮನ ಸೆಳೆದಿದ್ದಾರೆ. ಇನ್ನು ಪ್ರವಾಸದ ವೇಳೆ ಸ್ಕಾಟ್ಲೆಂಡ್ ಪಾರ್ಲಿಮೆಂಟ್ಗೆ ಭೇಟಿ ನೀಡಿ ಅಲ್ಲಿನ ಸಂಸದರು, ಮೇಯರ್ ಜೊತೆ ಚರ್ಚೆ ನಡೆಸಲಿದ್ದಾರೆ. ಸ್ಕಾಟ್ಲೆಂಡು ಯುನೈಟೆಡ್ ಕಿಂಗ್ಡಮ್ನಿಂದ ನಾವು ಹೊರಗಡೆ ಹೋಗಬೇಕು, ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ಹೇಗೆ ಯುರೋಪಿಯನ್ ಯೂನಿಯನ್ನಿಂದ ಹೊರಗಡೆ ಬಂತು, ಬ್ರೆಕ್ಸಿಟ್ ಆಯಿತು. ಇವತ್ತು ಬ್ರೆಕ್ಸಿಟ್ನ ನಂತರ ಯುನೈಟೆಡ್ ಕಿಂಗ್ಡಮ್ನಿಂದನೇ ನಾನು ಹೊರಗಡೆ ಬರಬೇಕು ಅಂಥೇಳಿ ಸ್ಕಾಟ್ಲೆಂಡ್ ಕೂಡ ಸ್ವಾತಂತ್ರ್ಯ ಕೇಳ್ತಿರುವಂಥದ್ದು ಅಲ್ಲಿ ದೊಡ್ಡ ಚರ್ಚೆ ಆಗಿದೆ. ಸೊ ಅಲ್ಲಿನ ಸ್ಕಾಟ್ಲೆಂಡ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಯಾವ ಥರ ಇದೆ, ಯಾಕೆ ಕೇಳ್ತಾ ಇದ್ದಾರೆ, ಅಲ್ಲಿನ ಕಾರಣಗಳೇನು, ಇದನ್ನು ಚರ್ಚೆ ಮಾಡೋದಕ್ಕೆ ಅಲ್ಲಿ ಸ್ಕಾಟ್ಲೆಂಡ್ನ ಪಾರ್ಲಿಮೆಂಟ್ನಲ್ಲಿ 3 ದಿವಸಗಳ ಭೇಟಿ ಇದೆ. ಒಟ್ಟಲ್ಲಿ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದಿದ್ರೂ ತೇಜಸ್ವಿ ಸೂರ್ಯಗೆ ತನ್ನ ರಾಜ್ಯದ ರಾಜಕೀಯ ವಿಚಾರ ಚರ್ಚಿಸಲು ಅವಕಾಶ ಸಿಕ್ಕಿರೋದು ಖುಷಿಯ ವಿಚಾರ. ರವಿ ಶಿವರಾಮ್, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.